ಒಂದ್ಸರಿ ಏನು ಮಾಡೋದಂದ್ರೆ ರೇಷನ್ ಎಲ್ಲ ಮುಗಿದೋಗ್ಬಿಡ್ತು. ಹಾಂ ಸರಿ ಏನಿಲ್ಲ, ಬರೀ ರಾಗಿ ಇದೆ ಅಷ್ಟೇ, ಹಿಟ್ಟು ರಾಗಿ ಹಿಟ್ಟಿದೆ, ರಾಗಿ ಹಿಟ್ಟು ಅದರಲ್ಲಿ ಮುದ್ದೆ ಮಾಡಿ ಕೊಡ್ತಾ ಇದ್ದ. ಅವನಿಗೆ ಇವನು ಬರೋದು ಲೇಟ್ ಆಯಿತು, ಒಂದು 2-3 ದಿನ. ಅಂದರೆ 10 ಡೇಸ್ಗೆ ಒಂದ್ಸರಿ ಬರ್ತಾಯಿದ್ದ. ಯಾರು? ನಕೀರನ್, ಗೋಪಾಲನ್ ನಕೀರನ್ 10 ದಿನಕ್ಕೆ ಒಂದ್ಸರಿ ಬರೋನು. ಆವಾಗ ರೇಷನ್ ತರ್ತಾಯಿದ್ದ. ಹಾಂ ತರೋನು ಮುಗಿದೋಗ್ಬಿಡ್ತಲ್ಲ. ಇಮಿಡಿಯೇಟ್ ಅವನು ಒಂದು ಐಡಿಯಾ ಮಾಡ್ದ, ಇಂಥ ಕಡೆ ಒಂದು ಟೈಮಲ್ಲಿ ನಾನು ಅಲ್ಲಿ ಇದಿಟ್ಟಿದ್ದೆ ರಾಗಿ ಮತ್ತು ಅಕ್ಕಿ ಎಲ್ಲ, ಬಾ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದ. ಹಾಂ ಅಲ್ಲಿ ಹೋಗಿ ಆಗ ನೋಡಿದಾಗ ಅಲ್ಲಿತ್ತು ಇದರಲ್ಲಿ ಯಾವುದು ಬಿಂದಿಗೆನಲ್ಲಿ, ಪ್ಲಾಸ್ಟಿಕ್ ಬಿಂದಿಗೆ ಒಳಗೆ ಅಕ್ಕಿ ಇತ್ತು. ಹಾಂ ಫ್ರೆಶ್ ಹಂಗೆ ಇದೆ. ಹಾಂ ನೆಲ ತೋಡಿಟ್ಟು ಒಳಗಡೆ ಇಟ್ಟಿದ್ದ ಅವನು. ಹಾಂ ಅದನ್ನೇ ತಗೊಂಡ. ಸೊ ಹಂಗೆ ಅವನಿಗೆ ಯಾವುದೋ ಎಷ್ಟೋ ತಿಂಗಳಲ್ಲಿ ಇಟ್ಟಿರೋದಂಥದ್ದು, ಹಾಂ 5-6 ತಿಂಗಳೆಲ್ಲ ವರ್ಷನ ಆಗಿರ್ಬೋದು. ಕಾಡು ಒಳಗಡೆ ಒಂದು ಜಾಗ. ನಿಮಗೆ ಅವ್ನಿಗೆ ಹೆಂಗೆ ಕಾಡು ಹೆಂಗೆ ಗೊತ್ತು, ಹೆಂಗೆ ತಿಳ್ಕೊತಾನೆ ಅಂದ್ರಲ್ಲ, ಅದಕ್ಕೆ ಒಂದು ಎಕ್ಸಾಂಪಲ್ ನಿಮಗೆ. ಅಂದರೆ ಇಂಥ ಜಾಗದಲ್ಲಿ ಎಷ್ಟೋ ಒಂದು ವರ್ಷದಿಂದ ಇಟ್ಟಿದ್ದೆ, ಅಲ್ಲಿ ಇರ್ಬೋದು ಬನ್ನಿ ಅಂತ ಅಲ್ಲಿ ಹೋಗ್ತಾನೆ ಅವನು. ಅಂದರೆ ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ತಾನೆ. ಈಗ ಸಪೋಸ್ ಎಲ್ಲೋ ಒಂದು ಕಡೆ ಇರ್ತೀವಿ, ಅಲ್ಲಿಗೆ ಹೋಗ್ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಕಾಡು ಅಂದ್ರೆ ನಾವು ದಿಕ್ ತಪ್ಪಿಡ್ತೀವಿ, ಕಳೆದೋಗ್ತೀವಿ. ಯಾವುದೊಂದು ಸಣ್ಣ ಕುರ್ಚಿ ಕಾಡು ಹೋದ್ರೆ ಕಳೆದೋಗ್ತೀವಿ. ನಮಗೆ ಅದು ಅವನ ಜೀವನನೇ ಕಾಡು ಒಳಗಡೆ ಅಲ್ಲ. ಈಗ ನಮ್ಗೆ ಬೆಂಗಳೂರು ನಮಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಬೋದು. ನಿಮ್ಗೆ ಒಂದೊಂದು ಯಾವ ಏರಿಯಾ ಹೋದ್ರೆ ಎಲ್ಲಿ ಎಷ್ಟನೇ ಕ್ರಾಸು ಏನು ಟಕ 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 ಅಂತ ಹೋಗ್ಬಿಡ್ತೀರಿ ನೀವು. ಆ ಥರ ಒಬ್ಬ ಹಳ್ಳಿಯಿಂದ ಹೋದವನು ಬೆಂಗಳೂರಲ್ಲಿ ಹೋಗಿ ಕಂಡುಹಿಡಿಯೋಕ್ಕಾಗಲ್ಲ. ಬಟ್ ನಿಮಗೆ ಗೊತ್ತಿರ್ತದೆ. ಸುತ್ತಾಡಿ ಯಾವ ರೂಟಲ್ಲಿ ಹೋದ್ರೆ ಎಲ್ಲಿ ಹೋಗ್ಬೋದು, ಯಾವ ಎಷ್ಟನೇ ಕ್ರಾಸ್ಗೆ ಹೋಗ್ಬೋದು, ಟಕ್ ಅಂತ ಹೇಳ್ತಾರೆ. ಹಂಗೆ ಅವ್ನಿಗೆ ಎಲ್ಲಿ ಯಾವ ಮರ ಸಿಗುತ್ತೆ, ಯಾವ ಕ್ರಾಸಿಗೆ ಎಲ್ಲಿ ಹೋದ್ರೆ ನೀರು ಸಿಗುತ್ತೆ. ಮರಗಳ ಬಗ್ಗೆ ಎಲ್ಲ ಮಾಹಿತಿ ಇತ್ತು ಅವನಿಗೆ. 100% ಇತ್ತು. ಆ ಮರದ ಗುರುತೆ ಅವನಿಗೆ. ಅಕ್ಕಿ ಇಡೋದು, ಅವನ್ನೆಲ್ಲ ಸ್ಟಾಕು ಬಂದು ಇದ್ರ ಗೋದ್ರೇಜ್ ಬೀರು ಇದ್ದಂಗೆ ಭೂಮಿ. ಭೂಮಿನೇ ಬೀರು, ಗೋದ್ರೇಜ್ ಬೀರು, ಜಸ್ಟ್ ಲೈಕ್ ಬ್ಯಾಂಕೇ ಅದು ಅವನಿಗೆ ಭೂಮಿ ಒಳಗಡೆ ಇಡೋದು. ಒಂದು ಸರಳಿತ್ತು, ಎಲ್ಲ ಪ್ರತಿಯೊಂದು ದುಡ್ಡು ಇಡ್ತಿದ್ದ, ಪ್ರತಿಯೊಂದು. ನಿಮಗೆ ದುಡ್ಡು ತೆಗೆದ್ನ? ನಮ್ಮದ್ರ ದುಡ್ಡು ತೆಗೆದಿಲ್ಲ. ಅದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅವರು. ಮಾಡ್ತಾನೆ. ರೇಷನ್ ಮಾತ್ರ ಒಂದಿನ ಏನು ಕೇಳಿದೆ ಅಂದರೆ, ನೀವು ಅವ್ನಿಗೆ ಹೆಂಗೆ ಗೊತ್ತಾಗುತ್ತೆ ರೂಟ್ ಅಂದ್ರಲ್ಲ, ಅದು ವರ್ಷಾನುಗಟ್ಟಲೆ ಆಗಿದೆ ಅಂತ ಅಲ್ಲಿ ಇಟ್ಟು ಅವನು. ಓಹೋ, ಯಾವತ್ತೂ ನೆನ್ನೆ ಮನೆ ಇಟ್ಟಿಲ್ಲ. ಅದು ಹಂಗೆ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ, ಪ್ಲಾಸ್ಟಿಕ್ ಬಿಂದಿಗೆ ಮಾಡಿ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರ್ ಆಗಿ ಮತ್ತೆ ಪ್ಲಾಸ್ಟಿಕ್ ರಬ್ಬರ್ ಹಾಕಿ ಟೈಟ್ ಮಾಡಿ ಬಿಟ್ಬಿಡ್ತಾರೆ, ಕೆಳಗಡೆ ಮಣ್ಣು ಮುಚ್ಚಿಟ್ಬಿಡ್ತಾರೆ, ತೆಗೆದ್ಬಿಡ್ತಾರೆ. ಅದನ್ನ ಏನು ಮಾಡೋದು, ಆನೆಗಳು ಆ ಸ್ಮೆಲ್ಲಲ್ಲಿ, ಆನೆ ಅಷ್ಟು ಹುಷಾರಂತೆ, ಆ ಸ್ಮೆಲ್ನ ತೆಗೆದ್ಬಿಟ್ಟು ಅದನ್ನ ಎತ್ಕೊಂಡು ತಿಂತಿದ್ವು ಅಂತ. ಆನೆ ಸೊಂಡ್ಲಲ್ಲಿ ಕಾಲದ ಗೆರೆಯುತ್ತೆ, ಒದ್ದಾಡಿ ಒದ್ದು ತೆಗೆದ್ಬಿಡ್ತದಂತೆ. ಅದು ಉಳಿದಿತ್ತು. ಅದು ಅಷ್ಟು ಇದಿದೆ ಅದಕ್ಕೆ, ಶಾರ್ಪ್ನೆಸ್ ಅದು, ಸ್ಮೆಲ್ಲಿಂಗ್ ಪವರ್. ಬೆಕ್ಕಿದೆಯಲ್ಲ, ಬೆಕ್ಕಿಗಿಂತ ಇದಂತದ್ದು ಆನೆ, ಮೋರ್ ಸೆನ್ಸಿಟಿವ್. ಮತ್ತೆ ಹೆಜ್ಜೆ ಬಂದು ಅದು ಇಡೋದು ಇಲ್ಲಿದ್ರೆ ಗೊತ್ತಾಗಲ್ಲ ಅಂತೆ.